ನೋಡಿ ಇದು ಕಪ್ಪು ತೊಗರಿ ಕಾಳು ಅಂತ ಹೇಳಿ. ಕಾಳೆಲ್ಲ ನೋಡಿ, ಕಪ್ಪು ತೊಗರಿ ಕಾಳ ಗಸಿ ಹೇಗೆ ಬಂದಿದೆ, ತುಂಬಾನೇ ಚಂದ ಕಾಣ್ತಾ ಉಂಟಲ್ಲ, ಅಷ್ಟೇ ರುಚಿ ಕೂಡ ಇರ್ತದೆ. ಕೊಕ್ಕರೆ ನೋಡಿ ಅಂತೆ, ತುಂಬ ವಿಶೇಷವಾದ ಕೊಕ್ಕರೆ. ಅಂದರೆ ಕೊಕ್ಕೆ ಎಲ್ಲ ಭಾರಿ ಕಪ್ಪು ಕಪ್ಪಾಗಿ ಉದ್ದ ಉದ್ದ ಇದೆ ನೋಡಿ, ದೊಡ್ಡ ಸೈಜಿನ ಕೊಕ್ಕರೆ. ನೋಡಿ ನಾನಿವತ್ತು ನಿಮಗೆ ಒಂದು ವಿಶೇಷವಾದ ರೆಸಿಪಿ ಮಾಡ್ತಾ ಇದ್ದೇನೆ. ಕಪ್ಪು ತೊಗರಿ ಕಾಳು ಹಾಕಿ ಒಂದು ಒಳ್ಳೆ ಗಸಿ, ಭಾರಿ ರುಚಿಯಾದ ರೆಸಿಪಿ. ಹೇಗೆ ಮಾಡೋದಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡುವ ಅಲ್ಲ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ ಇದು ಕಪ್ಪು ತೊಗರಿ ಕಾಳು ಅಂತ ಹೇಳಿ. ಹೆಚ್ಚಿನವರಿಗೆ ಗೊತ್ತಿರಲಿಕ್ಕಿಲ್ಲ, ಭಾರಿ ಅಪರೂಪ ಕಾಳಿದು. ನಾನಿವತ್ತು ಇದನ್ನು ಉಪಯೋಗಿಸ್ಕೊಂಡು ಒಳ್ಳೆ ಗಸಿ ಮಾಡುವ ಅಂತೇಳಿ ಹೊರಟಿದ್ದೇನೆ. ಇದರಿಂದ ಗಸಿ ಮಾಡಬೇಕಾದ್ರೆ ಒಂದು ರಾತ್ರಿ ಇಡೀ ಹಾಗೆ ನೀರಲ್ಲಿ ನೆನೆಸಿಡಬೇಕು. ನಂತರ ಮರುದಿವಸಕ್ಕೆ ಇದನ್ನು ಯೂಸ್ ಮಾಡ್ಬೋದು. ನೋಡಿ ಒಂದು ರಾತ್ರಿ ಇಡೀ ಕಪ್ಪು ತೊಗರಿ ಕಾಳನ್ನು ನೆನೆಸಿಟ್ಟಿದ್ದೆ, ಒಳ್ಳೆ ನಂದಿದೆ ನೋಡಿ. ನಂದಾಗ ಈ ಥರ ಉಬ್ಬಿ ಬರ್ತದೆ. ಇಲ್ಲಿ ಇದನ್ನು ಹಾಗೆ ಬೇಯಿಸುವ, ನೀರೆಲ್ಲ ತೆಗೆದು ಈ ಥರ ಕುಕ್ಕರಲ್ಲಿ ಹಾಕುವ. ಒಂದು 2 ಲೋಟ ನೀರು ಸೇರಿಸುವ, ತೊಗರಿ ಕಾಳು ಬೇಯಲಿಕ್ಕೆ ಬೇಕಾಗಿ ಮಾತ್ರ. ಹಾಗೆ ಒಂದು 3ರಿಂದ 4 ವಿಸಿಲ್ ಇಡುವ. ನಮ್ಮ ಇವತ್ತಿನ ಗಸಿಗೆ ಒಂದು ಒಳ್ಳೆ ಮಸಾಲೆಯನ್ನು ರೆಡಿ ಮಾಡುವ. ಮಸಾಲೆಗೆ ಬೇಕಾಗಿ ನಾನಿಲ್ಲಿ ಒಂದು ಬಾಣಲೆ ಇಟ್ಟಿದ್ದೇನೆ. ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳುವ. 2 ಚಮಚದಷ್ಟು ತೆಂಗಿನ ಎಣ್ಣೆ ಹಾಕೊಳ್ಳುವ. 1/2 ಚಮಚದಷ್ಟು ಉದ್ದಿನಬೇಳೆ, 1/2 ಚಮಚದಷ್ಟು ಕಡಲೆಬೇಳೆ. ಒಳ್ಳೆ ಕೆಂಪಾಗೋ ತನಕ ಹುರಿಯುವ ಸ್ವಲ್ಪ. ನಾವು ಗಸಿಗೆಲ್ಲ ಮಸಾಲೆಯನ್ನು ಹುರಿಬೇಕಾದ್ರೆ ಕಡಲೆಬೇಳೆಯನ್ನು ಹೆಚ್ಚಾಗಿ ಯೂಸ್ ಮಾಡ್ತೇವೆ. ಒಂದು 4-5 ಪೀಸ್ ಚಕ್ಕೆ ಹಾಕೊಳ್ಳುವ. ಹಾಗೆ ಒಂದು 3-4 ಲವಂಗ. ಚಕ್ಕೆ ಹಾಗೆಯೇ ಲವಂಗವನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. 5-6 ಬ್ಯಾಡಗಿ ಮೆಣಸನ್ನು ಸೇರಿಸ್ತೇನೆ. ಬ್ಯಾಡಗಿ ಮೆಣಸಿನ ತೊಟ್ಟು ಸ್ವಲ್ಪ ತೆಗೆದು ಈ ಥರ ಫ್ರೈ ಮಾಡಿಕೊಳ್ಳುವ. ಉಬ್ಬಿ ಬರಬೇಕು ಮೆಣಸು, ಅಷ್ಟರ ತನಕ ಫ್ರೈ ಮಾಡಿದರೆ ಸಾಕು. ಈ ಥರ ಚೆಂದ ರೋಸ್ಟ್ ಆಗಬೇಕು. ನೋಡಿ ಹೇಗೆ ಸೌಂಡ್ ಬರ್ತಾ ಉಂಟು ನೋಡಿ, ಇಷ್ಟಾದರೆ ಸಾಕು. ನೋಡಿ ನಾನಿವಾಗ ರುಬ್ಲಿಕ್ಕೆ ಬೇಕಾಗಿ ಒಂದು ಅರ್ಧ ಕಡಿ ತೆಂಗಿನಕಾಯಿನ ಹೀಗೆ ತುರಿದಿಟ್ಟಿದ್ದೆ, ಅದನ್ನು ಸೇರಿಸ್ತಾ ಇದ್ದೇನೆ. ಹುರಿದ ಮಸಾಲೆಯನ್ನು ಹಾಕೊಳ್ಳುವ. ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸುವ. ಚೆಂದ ರುಬ್ಬುವ. ನಾನಿಲ್ಲಿ ಗಸಿಗೆ 3 ಬಟಾಟೆಯನ್ನು ತಗೊಂಡಿದ್ದೇನೆ, ಚೆಂದ ತೊಳೆದು ತಗೊಂಡಿರೋದು. ಚಿಕ್ಕದಾಗಿ ಕಟ್ ಮಾಡುವ. ನಾನಿಲ್ಲಿ ಗಸಿಗೆ ಬಟಾಟೆ ಮಾತ್ರ ಹಾಕ್ತಿದ್ದೇನೆ, ಮತ್ತು ಯಾವ ತರಕಾರಿ ಕೂಡ ಸೇರಿಸ್ತಿಲ್ಲ. ನೋಡಿ ಇಷ್ಟು ಸಣ್ಣದಾಗಿ ಕಟ್ ಮಾಡಿದರೆ ಆಯಿತು. ತುಂಬ ದೊಡ್ಡದಾಗಿ ಕಟ್ ಮಾಡಿದರೆ ಒಳ್ಳೆಯದಾಗೋದಿಲ್ಲ ಗಸಿಗೆ. ಖಾರಕ್ಕೆ ಒಂದು 2 ಹಸಿಮೆಣಸನ್ನು ತಗೊಂಡಿದ್ದೆ, ಅದನ್ನು ಈ ಥರ ಉದ್ದಕ್ಕೆ ಕಟ್ ಮಾಡಿದ್ದೇನೆ ನೋಡಿ. ಇನ್ನು ನೋಡಿ ನಾವು ಕಟ್ ಮಾಡಿದ ಬಟಾಟೆ ಹಾಗೆ ಮೆಣಸನ್ನು ಒಟ್ಟಿಗೆ ಬೇಯಲಿಕ್ಕೆ ಹಾಕುವ. 1 ಲೋಟದಷ್ಟು ನೀರನ್ನು ಸೇರಿಸುವ, ಬಟಾಟೆ ಬೇಯಲಿಕ್ಕೆ ಮಾತ್ರ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಶಿನ, 1 ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣಿನ ನೀರು ಸ್ವಲ್ಪ ಸೇರಿಸ್ತೇನೆ. ಇದನ್ನೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡುವ. ಇದು ಸರಿ ಬೇಯಲಿ. ಒಂದು 15 ನಿಮಿಷ ಹಾಗೆ ಬೇಯಲಿಕ್ಕೆ ಬಿಡುವ. ನೋಡಿ ಬಟಾಟೆ ಒಳ್ಳೆ ಬೆಂದಿದೆ. ಇದು ನಾವು ಕಟ್ ಮಾಡುವಾಗ ನೋಡಿ ಒಳ್ಳೆ ಕಟ್ ಆಗ್ತಾ ಉಂಟು. ಕಪ್ಪು ತೊಗರಿ ಕಾಳು ಇಷ್ಟು ಬೆಂದಿದೆ. ಇದನ್ನು ಇವಾಗ ಸೇರಿಸುವ. ತುಂಬ ನೀರು ಸೇರಿಸೋದು ಬೇಡ, ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಸೇರಿಸಿದ್ರೆ ಆಯಿತು. 1 ರೌಂಡ್ ಫುಲ್ ಈ ಥರ ಮಿಕ್ಸ್ ಮಾಡಿದರೆ ಆಯಿತು. ರುಬ್ಬಿದ ಮಸಾಲೆಯನ್ನು ಸೇರಿಸುವ. ಈ ಥರ ನೋಡಿ ತುಂಬ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ಥರ ಚೆಂದ ಮಿಕ್ಸ್ ಮಾಡುವ. ನೋಡ್ಕೊಂಡು ಹಾಕೊಂಡ್ರೆ ಆಯಿತು, ತುಂಬ ನೀರು ಮಾಡಬಾರ್ದು ನಮ್ಮ ಗಸಿಯನ್ನು. ನೋಡಿ ಒಂದು ಕೊದಿ ಬಂದರೆ ಆಯಿತು. ಮತ್ತು ಫೈನಲ್ ಆಗಿ ಒಂದು ಒಗ್ಗರಣೆ ಕೊಟ್ಟರೆ ನಮ್ಮ ಗಸಿ ರೆಡಿ ಆಗ್ತದೆ.
ಒಗ್ಗರಣೆಗೆ 1 ಚಮಚದಷ್ಟು ತೆಂಗಿನೆಣ್ಣೆಯನ್ನು ಹಾಕೊಳ್ಳುವ. ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ, ಹಾಗೆ ಒಂದು ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕೊಳ್ತೇನೆ. 1 ಎಸಳು ಕರಿಬೇವು. ಒಗ್ಗರಣೆ ಎಲ್ಲ ಹಾಕಿದ ಮೇಲೆ ಚೆಂದ ಮಿಕ್ಸ್ ಮಾಡುವ. ಕಾಳೆಲ್ಲ ನೋಡಿ, ಬಟಾಟೆ ಮಾತ್ರ ಹಾಕಿರೋದ್ರಿಂದ ಕಾಳೆಲ್ಲ ಎದ್ದು ಕಾಣ್ತದೆ ನಮಗೆ. ಕಪ್ಪು ತೊಗರಿ ಕಡಲೆಕಾಯಿ ಹೇಗೆ ಬಂದಿದೆ, ತುಂಬಾ ಚೆಂದ ಕಾಣ್ತಾ ಉಂಟಲ್ಲ, ಅಷ್ಟೇ ರುಚಿ ಕೂಡ ಇರ್ತದೆ. ನೀವು ಕೂಡ ಈ ಥರ ಕಪ್ಪು ತೊಗರಿ ಕಾಳು ಸಿಕ್ಕಿದ್ರೆ ತಪ್ಪದೆ ಈ ರೆಸಿಪಿಯನ್ನು ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಹೇಗೆ ಬಂದಿದೆ ಅಂತ ಹೇಳಿ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಾವು ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.